ಹೇಳ್ಬೇಕು ಅಂತ ಅಂದ್ರೆ ನಾವು ಇವತ್ತು ಒಂದು ಮನವಿ ಪತ್ರನ ಕೊಡ್ತಾ ಇದ್ದೇವೆ. ಇದು 35ನೇ ಮನವಿ ಪತ್ರ. 35 ಮನವಿ ಪತ್ರ ಕೊಟ್ಟರು ಕೂಡ ಇದುವರೆಗೂ ನಮ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಕೊಟ್ಟಿಲ್ಲ, ನಮ್ಗೆ ಜವಾಬು ಕೊಟ್ಟಿಲ್ಲ. ಇವತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ. ಅಧಿಕಾರಿಗಳನ್ನ ನಾನು ಪ್ರಶ್ನೆ ಮಾಡ್ತೀನಿ, ನೀವು ನಮ್ಮ 34 ಮನೆಗಳಿಗೆ ಏನ್ ಮಾಡಿದ್ರಿ? 34 ಮನವಿ ಪತ್ರಗಳನ್ನ ಏನ್ ಮಾಡ್ತಾ ಇದ್ದೀರಾ? ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಸ್ನೇಹಿತರೆ. ನೀವು ಯಾವುದೇ ಕಾರಣದಲ್ಲಿ ಹೆದರಬಾರ್ದು. ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ ಕನಿಷ್ಠ ಪಿಂಚಣಿ ಮತ್ತೆ ಹೈಯರ್ ಪೆನ್ಷನ್ ಇವೆರಡನ್ನು ಈಡೇರಿಸೋವರೆಗೂ ನಾವು ನಿಲ್ಸಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸಲೇ ಈ ಅಧಿಕಾರಿಗಳು ಈ ರೀತಿಯಾದ ಒಂದು ವಿಳಂಬ ನೀತಿನ ಅನುಸರಿಸ್ತಾ ಇದ್ದಾರೆ. ತಮಿಳುನಾಡು ಈ ಮದುರೈ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸದೇ ಇರೋದಕ್ಕೆ ಯಾವುದೇ ಕಾರಣ ಇಲ್ಲ. ಅನುಷ್ಠಾನಗೊಳಿಸಲೇಬೇಕು. ತೀರ್ಪು ಸ್ಪಷ್ಟವಾಗಿದೆ. ಅದೇ ರೀತಿ RC ಗುಪ್ತಾ ಪ್ರಕರಣ, ಸುನೀಲ್ ಕುಮಾರ್ ಪ್ರಕರಣ, ಈ ಎರಡು ಪ್ರಕರಣಗಳಲ್ಲಿ ಸ್ಪಷ್ಟವಾದ ಆದೇಶವನ್ನ ನ್ಯಾಯಾಲಯ ತೀರ್ಪು ಕೊಟ್ಟಿದ್ರು ಸಹ ಈ ಅಧಿಕಾರಿಗಳು ವಿಳಂಬ ನೀತಿನ ಅನುಸರಿಸ್ತಾ ಇದ್ದಾರೆ. ಯಾರು 2014 ನಂತರ ನಿವೃತ್ತರಾಗಿದ್ದೀರಾ ಅವ್ರಿಗೆ ಹೈಯರ್ ಪೆನ್ಷನ್ ಬರೋದು ಶತಸಿದ್ಧ. ಯಾವುದೇ ಕಾರಣದಲ್ಲೂ ಇವರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಒಂದು ವೇಳೆ ಇವ್ರೇನಾದ್ರು ವಿಳಂಬ ನೀತಿ ಅನುಸರಿಸಿದ್ರೆ ನಾಳೆ ಏನು ತಮಿಳುನಾಡು ಮತ್ತೆ ಕಲ್ಕಟಾ ಹೈಕೋರ್ಟ್ ತೀರ್ಪೇನಿದೆ ಆ ತೀರ್ಪಿನ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಂಟೆಂಪ್ಟ್ ಆಫ್ ಪಿಟಿಷನ್ ಆಗುತ್ತೆ. ನಾನು ಆ ತೀರ್ಪನ್ನು ಕೂಡ ತಂದಿದ್ದೇನೆ. ಈಗ ಕೃಷ್ಣಮೂರ್ತಿ ಆ ತೀರ್ಪು ಕೊಡಿ. ಈಗ ಈ ತೀರ್ಪಿನಲ್ಲಿ ಏನ್ ತಿಳಿಸಿದ್ದಾರೆ ಅಂತಂದ್ರೆ, ಯಾವುದೇ ಕಾರಣದಲ್ಲಿ ನೀವು ಹೈಯರ್ ಪೆನ್ಷನ್ ಡಿನೇ ಮಾಡಕ್ ಬರಲಿಲ್ಲ, ನೀವು ಹೈಯರ್ ಪೆನ್ಷನ್ ಕೊಡಿ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ನಾವು ಏನು ಕೇಂದ್ರ ಸರ್ಕಾರಕ್ಕೆ ನಾವು ಏನ್ ಮನವಿ ಮಾಡ್ತಾ ಇದೀವಿ ಅಂತ ಅಂದ್ರೆ, ಬೇಕಾದಷ್ಟು ನೀವು ಈ ಬೇಕಾದವರಿಗೆಲ್ಲ ಬೇಕಾದಷ್ಟು ಹಣ ವ್ಯಯ ಮಾಡ್ತಿರಲ್ಲ. ಉದಾಹರಣೆಗೆ ಜನಪ್ರತಿನಿಧಿಗಳಿಗೆ ತಗೊಳ್ಳಿ, ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ನೀವು ಮಾತ್ರ 70-80 ಸಾವಿರ ರೂಪಾಯಿ ಪೆನ್ಷನ್ ತಗೋತೀರಾ, ನಮ್ಗೆ 1000 ರೂಪಾಯಿ ಪೆನ್ಷನ್ ಕೊಡ್ತೀರಾ? ಇದು ಸಂವಿಧಾನದ ಉಲ್ಲಂಘನೆ ಆಗಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸರ್ವರಿಗೂ ಸಮಾನ ನ್ಯಾಯ, ಸರ್ವರಿಗೂ ಸಮಬಾಳು, ಸರ್ವರು ಸಮಾನರು ಅಂತ ಹೇಳಿ. ಆದ್ರೆ ನೀವು ಮಾತ್ರ ಯಾಕೆ ಕಾನೂನನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಬೇಕಾದಂಗೆ ಸವಲತ್ತುಗಳನ್ನ ಅನುಭವಿಸ್ತಾ ಇದ್ದೀರಾ? ನಮ್ಮನ್ನ ಯಾಕೆ ನೀವು ಈ ರೀತಿಯಾದ ಒಂದು ಇದಕ್ಕೆ ಈಡ್ ಮಾಡಿದ್ದೀರಾ? ಇವೆಲ್ಲವೂ ಕೂಡ ನಾಳೆ ದಿವಸ ಪ್ರಸ್ತಾಪಕ್ಕೆ ಬರುತ್ತೆ ಸ್ನೇಹಿತರೆ. ಯಾವುದೇ ಕಾರಣದಲ್ಲೂ ನಾವು ನಮ್ಮ ಹೋರಾಟನ ಹಿಂತೆಗೆಯಲ್ಲ. ಈ ಹೋರಾಟ ಸತತವಾಗಿ ನಡೀತಾ ಇರುತ್ತೆ. ಬೇಡಿಕೆ ಈಡೇರೋವರೆಗೂ ಹೋರಾಟ ಮಾಡ್ತಾ ಇರ್ತೇವೆ. ಈ ಒಂದು ಏನು ಇವತ್ತಿನ ಒಂದು ದೃಶ್ಯಾವಳಿ ಏನು ಇಲ್ಲೆಲ್ಲ ನಾವು ಒಂದು ಪ್ರಶಿಕ್ಷಣ ಮಾಡಿದ್ದೇವೆ, ನಮ್ಮ ಮೆರವಣಿಗೆ ಮಾಡಿದ್ದೇವೆ, ಇವೆಲ್ಲವನ್ನು ಕೂಡ ಪತ್ರಿಕೆನಲ್ಲಿ ಹಾಕಿಸ್ತೇವೆ, ಮಾಧ್ಯಮಗಳಲ್ಲಿ ಬರುತ್ತೆ, ಕೇಂದ್ರ ಸಚಿವರಿಗೆ ಕಳಿಸ್ಕೊಡ್ತೇವೆ. ಈ ಒಂದು ಹೋರಾಟನ ನಾವು ನಿರಂತರವಾಗಿ ಮಾಡ್ತೀವಿ. ಜೊತೆಗೆ ಸ್ನೇಹಿತರೆ, ಏನು ಶೋಭಾ ಕರಂದ್ಲಾಜೆ ಅವರು ಪ್ರಮುಖವಾಗಿ ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಈಡೇರಿಸತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಆ ದೃಷ್ಟಿಯಿಂದ ನಾವು ಇಷ್ಟರಲ್ಲೇ ಜನವರಿ ಹೊಸ ವರ್ಷದ 26ನೇ ಇಸ್ವಿನಲ್ಲಿ ಒಂದು ಮನವಿ ಪತ್ರನ ಸಿದ್ಧ ಮಾಡ್ಕೊಂಡು ಹೋಗಿ ಶೋಭಾ ಕರಂದ್ಲಾಜೆ ಅವರ ಆಫೀಸ್ಗೆ ಹೋಗಿ ಮನವಿ ಪತ್ರ ಕೊಟ್ಟು ನಾವು ಅವರಿಗೆ ತಾಕೀತು ಮಾಡ್ತೀವಿ. ಮೇಡಮ್, ಯಾಕೆ ನೀವು ನಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ? ನಾವು ದೇಶ ಕಟ್ಟಿದ್ದೇವೆ, ನಾವು ಈ ದೇಶಕ್ಕಾಗಿ ದುಡಿದಿದ್ದೇವೆ, ನಮ್ಮ ಜೀವವನ್ನ ಪಣಕ್ಕಿಟ್ಟು ನಾವು ನಮ್ಮ ಸೇವೆ ಸಲ್ಲಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ನೀವು ನಮ್ಮ ಬೇಡಿಕೆ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ಒಂದು ದಿನ ನಾವು ಫಿಕ್ಸ್ ಮಾಡ್ತೀವಿ, ನಿಮ್ಗೆಲ್ಲ ತಿಳಿಸ್ತೀವಿ. ಶೋಭಾ ಕರಂದ್ಲಾಜೆ ಅವ್ರನ್ನ ಅವ್ರ ಆಫೀಸ್ನಲ್ಲಿ ಭೇಟಿ ಮಾಡಿ, ಅಲ್ಲಿ ಅವ್ರ ಆಫೀಸ್ ಎದುರುಗಡೆ ಧರಣಿ ಮಾಡಿ ನಾವು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಒಂದು ನಿವೃತ್ತಿಯ ಜೀವನವನ್ನ ಈ ರೀತಿ ಅವರು ಅಧಿಕಾರಿಗಳು ಮತ್ತೆ ಸರ್ಕಾರ ನಡೆಸ್ಕೋತೆ ಅಂತಕ್ಕಂಥದ್ದು ನಾವು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ನಮ್ಮ ಜೀವನ ನಾವು ಸೇವೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಮಾಡ್ಕೊಂಡಿದ್ದು. ಆದ್ರೆ ಕಾಯ್ದೆ ಕಾನೂನುಗಳೆಲ್ಲವನ್ನು ತಿರುಚಿ, ಕಾಯ್ದೆ ಕಾನೂನು ಎಲ್ಲವನ್ನು ಉಲ್ಲಂಘಿಸಿ ಅವರ ಒಂದು ಅಧಿಕಾರ ದರ್ಪ, ದೌರ್ಜನ್ಯ ಮತ್ತೆ ಅವರ ಒಂದು ಸೊಕ್ಕಿನಿಂದ ಈ ರೀತಿಯಾದ ಒಂದು ಆದೇಶವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಅಧಿಕಾರಿಗಳಿಗೆ ನಾನು ಇವರ ಕಚೇರಿನಲ್ಲಿ ಧಿಕ್ಕಾರ ಹೇಳ್ತೀನಿ. ಅಂತ ಅಧಿಕಾರಿಗಳು ಈ ರೀತಿಯಾಗಿ ನಿವೃತ್ತ ನೌಕರರನ್ನು ನಡೆಸ್ಕೊಂಡಿರೋದು ನಿಜವಾಗೂ ಅತ್ಯಂತ ದುಃಖಕರ ಸ್ನೇಹಿತರೆ. ಕೊನೆಗೆ ಈ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ನನ್ನ 2 ಮಾತುಗಳನ್ನು ನಂತರ ಹೇಳ್ತೀನಿ.